ಅಂದರೆ ನಾವು ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆ ಆಟಗಳನ್ನ ಆಡಿಕೊಂಡು ನಾವು ದೇಹ ಆರೋಗ್ಯವಾಗಿ ಇಟ್ಕೋಬೇಕು. ಸರಿನಾ? ಚಿಕ್ಕವ್ರಿಗೆಲ್ಲ ಗೊತ್ತಾಗ್ತಿದ್ಯಾ? ಇದಕ್ಕೆ ನೀವು ತಾಯಂದ್ರೂ ಸಪೋರ್ಟ್ ಮಾಡಬೇಕು. ಮೊಬೈಲ್ ಆಡ್ತಿದ್ರೆ ಹೊರ್ಗಡೆ ಆಟ ಆಡಿ ಅಂತ ಕಳಿಸಿ. ಮೊಬೈಲ್ ಮಾತ್ರ ಯಾರು ನೋಡಲೇಬಾರ್ದು, ಕಣ್ಣು ಹಾಳಾಗ್ತವೆ. ಮೆದುಳಿನ ಶಕ್ತಿ ಇರುತ್ತಲ್ಲ ಅದು ಫುಲ್ಲು ಕಡಿಮೆ ಆಗುತ್ತೆ. ಅಣ್ಣ ಹೇಳ್ತಿದ್ರಲ್ಲ ಕೆಟ್ಟ ಸಿನಿಮಾ ನೋಡೋದು ಅವೆಲ್ಲ ಮಾಡಲೇಬಾರ್ದು. ಸ್ವಾಮಿ ವಿವೇಕಾನಂದರು ಇಲ್ಲಿ ಎಲ್ಗಾರು ಹೋಗ್ಬೇಕಂತಿದ್ರೆ ಪಕ್ಕದ ಬೀದಿಯಲ್ಲಿ ಸಿನಿಮಾ ಪೋಸ್ಟ್ ಹಚ್ತಾರಲ್ವ, ಸಿನಿಮಾ ಪೋಸ್ಟ್ ಹಚ್ಚಿದ್ರೆ ನನ್ನ ಮನಸ್ಸು ಹಾಳಾಗ್ಬಿಡುತ್ತೆ ಅಂತ ಅಷ್ಟು ಬೀದಿ ದಾಟ್ಕೊಂಡು ಹೋಗ್ತಾ ಇದ್ರಂತೆ. ಅಂದರೆ ನಾವು ಒಳ್ಳೆಯದನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಆಟಗಳು ಆಡಬೇಕು, ಬೇರೆಯವ್ರ ಬಗ್ಗೆ ಒಳ್ಳೆ ಮಾತಾಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಭಾಳ ಶಕ್ತಿ ಬರುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಬುಕ್ಕನ್ನು ಒಂದ್ಸರಿ ಓದಿ ಮುಗಿಸಿದ್ರೆ ನೀನು ಎಷ್ಟು ದಿನ ಆದ್ಮೇಲೆ ಕೇಳು ಅವ್ರಿಗೆ ಇಂಥ ಪೇಜಲ್ಲಿ ಇಂಥದ್ದೇ ಇದೆ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತಾ? ಒಂದ್ಸಲಿ ಸ್ವಾಮೀಜಿ ಚಿಕ್ಕವರಿದ್ದಾಗ ಲೈಬ್ರರಿಗೆ ಹೋಗಿ ದಿನಾ ಒಂದು ಪುಸ್ತಕ ತೊಗೊಂಡು ಬರೋದು, ನೆಕ್ಸ್ಟ್ ದಿನ ವಾಪಸ್ ಕೊಡೋದು. ಅಥವಾ ಒಂದು 2 ನೋಡ್ಕೊಳೋರು, ಬುಕ್ಸ್ ಕೊಡೋರೆಲ್ಲ ಡೌಟ್ ಬರುತ್ತೆ, ಇದೇನಿವರು ಸುಮ್ಮನೆ ಪುಸ್ತಕ ತೊಗೊಂಡೋಗಿ ತೋರಿಸ್ಕೊಳಕ್ಕೋಸ್ಕರ ಹಿಂಗೆ ಮಾಡ್ತಿರ್ತಾರೆ ಬಿಡು, ಇವ್ರೇನು ಓದ್ತಿದ್ದಾರೋ ಇಲ್ಲೋ ಟೆಸ್ಟ್ ಮಾಡೋಣ ಒಂದ್ಸತಿ ಅಂತ ಕೇಳೇ ಬಿಡ್ತಾರೆ. ನೀನೇನು ದಿನ ಒಂದು ಪುಸ್ತಕ ತೊಗೊಂಡೋಗಿ ಬರ್ತೀಯಾ? ಯಾರಿಗೂ ಅಲ್ಲ, ಸ್ವಾಮೀಜಿಗೇನೆ ಪ್ರಶ್ನೆ ಮಾಡ್ತಾರೆ ಅವರು. ಅಂತ ಅಂದಾಗ ನೀವು ಈ ಬುಕ್ಕಲ್ಲಿ ಏನಿದೆ ಕೇಳಿ ನಾನು ಹೇಳ್ತೀನಿ ಅಂತಾರೆ. ಅವರು ಪ್ರಶ್ನೆ ಕೇಳ್ತಾರೆ ಹುಡುಕಿ, ಲೈಬ್ರರಿ ಅವರು ಕರೆಕ್ಟ್ ಆನ್ಸರ್ ಮಾಡ್ತಾರೆ, ಈ ಪೇಜಲ್ಲಿ ಇದೆ ಅಂತ. ಹೆಂಗೆ ಸ್ವಾಮೀಜಿಗಿಂತ ಶಕ್ತಿ ಬಂತು? ಹೆಂಗೆ ಬಂತು ಯಾರು ಹೇಳ್ತೀರಾ? ಅವರು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಸಿನಿಮಾ ನೋಡೋದು ಅವೆಲ್ಲ ಮಾಡಲ್ಲ, ಕುರ್ಕುರೆ ಇವೆಲ್ಲ ತಿಂತಿರಲ್ಲ, ಒಳ್ಳೆಯದನ್ನೇ ತಿಂತಾ ಇರ್ತಾರೆ. ಆರೋಗ್ಯ ನೋಡಿಕೊಂಡು ದಿನ ಜಪ ಧ್ಯಾನ ಮಾಡಿ ಅಷ್ಟು ಶಕ್ತಿ ಬೆಳೆಸ್ಕೊತಾರೆ. ನೀವು ಇನ್ಮೇಲೆ ಈ ಥರ ಬೆಳೆಸ್ಕೊಂಡು ನೀವೇನೇನು ಆಗ್ಬೇಕಂತಿದ್ದೀರಾ ಅದನ್ನು ಖಂಡಿತ ಆಗ್ಬೋದು. ದೇಹ ಚೆನ್ನಾಗಿ ಕಾಪಾಡ್ಕೋಬೇಕು, ಜೊತೆಗೆ ಒಳ್ಳೆ ಬುಕ್ಸನ್ನ ಓದಬೇಕು. ನೀವೊಂದ್ಸರಿ ಆಶ್ರಮಕ್ಕೆ ಬನ್ನಿ ಎಲ್ಲರೂ. ಯಾರು ಮಾತಾಜಿಯವ್ರನ್ನ ಯಾವ ಬುಕ್ ಓದ್ಬೇಕು ಮಾತಾಜಿ ಅಂತ ಕೇಳಿ ನೀವು ಕೂಡಿಟ್ಕೊತೀರಲ್ಲ,